ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ವಿಡಿಯೋದಲ್ಲಿ ನಾವು ಗ್ರಹಣದ ಬಗ್ಗೆ ಸ್ವಲ್ಪ ಮಾಹಿತಿನ ತಗೊಳ್ಳೋಣ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಇದರಲ್ಲಿರುವ ಮಾಹಿತಿ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ, ಅದರ್ವೈಸ್ ನೋ ಇಶ್ಯೂಸ್. ಸೊ ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ. ಹಾಗೆ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿನ ತಗೋಬಹುದು. ಅಂಡ್ ಈ ವಿಡಿಯೋದಲ್ಲಿ ನಾವು ಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಬಾರಿ ಬ್ಲಡ್ ಮೂನ್ ಏನು ಹೇಳ್ತೀವಿ, ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇರುವಂತಹ ಚಂದ್ರಕೇತು ಅಂದ್ರೆ ಚಂದ್ರಗ್ರಹಣ, ಅದ್ರ ಬಗ್ಗೆ ನಾವು ಮಾಹಿತಿ ತಗೊಳ್ಳೋಣ. ಸೊ ಅದರಲ್ಲಿ ಯಾರ್ಯಾರಿಗೆ ಚಂದ್ರ ದಶ, ಕೇತು ದಶ, ಸೂರ್ಯ ದಶ, ರಾಹು ದಶ, ಶನಿ ದಶ, ಈ ದಶಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಅಥವಾ ಆ ದಶ ಏನಾದರೂ ನಿಮಗೆ ಪ್ರಾಬ್ಲಮ್ಯಾಟಿಕ್ ಪ್ಲೇಸಸ್ ಅಲ್ಲಿ ರನ್ ಆಗ್ತಾ ಇದ್ರೆ ಸೊ ನೀವುಗಳು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ತಗೊಳ್ಳಿ. ಹಾಗೆ ನಿಮ್ಮ ಮಕ್ಕಳಿಗೆ ಕೇತು ದಶ, ರಾಹು ದಶ ನಡೀತಿದ್ರು ಕೂಡ ತಂದೆ ತಾಯಿ ಹಾರೋಸ್ಕೋಪ್ನ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಬಿಕಾಸ್ ಕಿಡ್ಸ್ ಚಾರ್ಟ್ ಕೂಡ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಒಂದು ಡೇಟಲ್ಲಿ ಅಂತ ಹೇಳಿದ್ರೆ 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು ನಮ್ಗೆ ಏನು ಗ್ರಹಣ ಇದೆ ಅಲ್ವಾ ಇಂಡಿಯಾದಲ್ಲಿ. ಸೊ ಅದರ ಮಾಹಿತಿನ ನಾವು ನೋಡೋಣ ಬನ್ನಿ. ವರ್ಷದ ಮೊದಲನೆಯ ಗ್ರಹಣ. ಸೊ ಇದು ನಮ್ಗೆ ಸಂಭವಿಸ್ತಾ ಇರೋದು ಈ ಬಾರಿ ಚಂದ್ರಗ್ರಹಣ, ವರ್ಷದ ಮೊದಲನೇ ಚಂದ್ರಗ್ರಹಣ ಸಂಭವಿಸ್ತಾ ಇರೋದಲ್ವಾ. ಸೊ ಹಾಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಏನು ಅಂತ ಹೇಳಿ, ಅವತ್ತು ನಮ್ಗೆ ಚಂದ್ರಕೇತು, ಮೂನ್ ಕೇತು ಎರಡು ಕೂಡ ಕಂಜೆಕ್ಷನ್ ಅಲ್ಲಿ ಇರುತ್ತೆ ಸಿಂಹ ರಾಶಿಯಲ್ಲಿ ಗ್ರಹಣ ಈ ಬಾರಿ ಸಂಭವಿಸ್ತಾ ಇರೋದು. ಹಾಗಾಗಿ ಆದ್ರೆ ಇಲ್ಲಿ ಆಕ್ಸಿಸ್ ತಗೊಳ್ಳಿ. ಸೊ ಆಕ್ಸಿಸ್ ಯಾವುದು, ಕುಂಭರಾಶಿ ಮತ್ತೆ ಸಿಂಹರಾಶಿ ಮಧ್ಯ. ಸೊ ಇವುಗಳ ಒಂದು ಆಕ್ಸಿಸ್ ಅಲ್ಲಿ ಅಂತ ಹೇಳಿದ್ರೆ ಆಲ್ರೆಡಿ ರಾಹು ಇಲ್ಲೇ ಇದಾರಲ್ಲ. ಸೊ ಸಾಟ್ರನ್ ಇಲ್ಲಿದ್ದಾರೆ 2ನೇ ತಾರೀಕು, ಆಲ್ರೆಡಿ ಜಸ್ಟ್ ಶುಕ್ರ ಮೂವ್ ಆಗಿರ್ತಾರೆ, ಜುಪಿಟರ್ ಇಲ್ಲಿರ್ತಾರೆ. ಸೊ ಇದು ಮೇಜರ್ ಪ್ಲಾನೆಟ್ಸ್. ರಿಮೈನಿಂಗ್ ಇಲ್ಲಿ ಮಾರ್ಸ್ ಇದ್ದಾರೆ, ನಿಮ್ಗೆ ಸನ್ ಇದ್ದಾರೆ, ಮರ್ಕ್ಯುರಿ ಇದ್ದಾರೆ, ಅದು ನಿಮಗೆ ಗೊತ್ತಿರೋದೆ. ಈ 2-8 ಆಕ್ಸಿಸ್ ಅಂತ ಹೇಳಿದ್ರೆ ಗ್ರಹಣದ ಇಂಪ್ಯಾಕ್ಟ್ ಹೆಚ್ಚು ನಮ್ಗೆ ಕುಂಭ ಮತ್ತೆ ಸಿಂಹ. ಅದರರ್ಥ ಕುಂಭ ಮತ್ತೆ ಸಿಂಹ ನಿಮ್ಮ ರಾಶಿ ಅಥವಾ ನಿಮ್ಮ ಲಗ್ನದಿಂದ ಯಾವ ಮನೆಗಳಲ್ಲಿ ಅದು ಬೀಳುತ್ತೆ ಅಂತ ನೋಡಿ. ಯಾಕಂತ ಹೇಳಿದ್ರೆ ಇದರ ಡೆಸ್ಪಾಸಿಟರ್ ಯಾರು, ಸೂರ್ಯ ಗ್ರಹರು ಎಲ್ಲಿದ್ದಾರೆ, ರಾಹುವಿನ ಜೊತೆ ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ತುಂಬಾನೇ ಇಂಪ್ಯಾಕ್ಟ್ ಬೀರುತ್ತೆ. ಸೊ ಇಂಡಿಯಾದಲ್ಲಿ ಸೊ ಫಸ್ಟ್ ನಾವು ನಮ್ಮ ಜನ್ಮಗಳ ಒಂದು ಲಗ್ನಗಳ ಪ್ರಕಾರ ನೋಡೋಣ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಆ ದಶ, ಅದರ ಜೊತೆಗೆ ನಿಮ್ಮ ಲಗ್ನದಿಂದ ಚಂದ್ರ ಏನಾದ್ರೂ 3, 6, 8, 12 ಈ ಪ್ಲೇಸಸ್ ಅಲ್ಲಿ ಚಂದ್ರಗ್ರಹರು ಇದ್ದಾರಾ ನೋಡಿ ಫಸ್ಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ 3, 6, 8, 12 ಮನೆ ಸ್ಕಾರ್ಪಿಯೋ ಆಗಿರಬಾರದು. ಅಂದ್ರ ಅರ್ಥ ಸೊ ವೃಶ್ಚಿಕ ರಾಶಿ ಆಗಿರಬಾರದು. ಯಾಕಂದ್ರೆ ಚಂದ್ರ ಅಲ್ಲಿ ನೀಚ. ಸೊ ವಿಶಾಖ ನಕ್ಷತ್ರದಲ್ಲಿ. ಹಾಗಾಗಿ ಫಸ್ಟ್ ಪಾಯಿಂಟು 3, 6, 8, 12 ಅಲ್ಲಿ ನಿಮ್ಮ ಚಂದ್ರಗ್ರಹರು ಇರಬಾರದು, ಮತ್ತೆ 3, 6, 8, 12 ಅಲ್ಲಿ ನಿಮ್ಮ ಸೂರ್ಯ ಗ್ರಹರು ಇರಬಾರದು. ಈ 2 ಪಾಯಿಂಟ್ನ ನೀವು ಫಸ್ಟ್ ಕ್ಯಾಟಗರಿನಲ್ಲಿ ತಗೊಳ್ಳಿ. ಅದಾದ್ಮೇಲೆ ನಿಮ್ಮ ಲಗ್ನಗಳ ಪ್ರಕಾರ ನಾವು ಹೋಗೋಣ. ಸೊ ಕ್ಲಿಯರ್ ಅಲ್ಲ. ಸೊ ಈಗ ಈ ಬಾರಿ ಇಂಡಿಯಾದಲ್ಲಿ ಸೊ ನಮ್ಗೆ ಎಷ್ಟು ಟೈಮಲ್ಲಿ ಇರುತ್ತೆ ಸೊ ಅಂತ ಹೇಳಿ. ಅಂಡ್ 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಓವರಾಲ್ ಆಗಿ ಎಲ್ಲರಿಗೂ ನಾ ಹೇಳೋದೇನು ಅಂದ್ರೆ, ಉಗ್ರ ಮಂತ್ರಗಳನ್ನ ಪ್ರೆಗ್ನೆಂಟ್ ಲೇಡೀಸು ಆಕ್ಟಿವೇಟ್ ಮಾಡಿಕೊಳ್ಳಬೇಡಿ ಈ ಪೀರಿಯಡ್ ಆಫ್ ಟೈಮಲ್ಲಿ. ಗ್ರಹಣ ಕಾಲದಲ್ಲಿ ಸಾತ್ವಿಕ ಮಂತ್ರಗಳನ್ನ ಆಕ್ಟಿವೇಟ್ ಮಾಡಿ. ಅದರಲ್ಲೂ 5 ತಿಂಗಳಿಂದ 9 ತಿಂಗಳ ಮಧ್ಯ ಯಾರಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಂದ್ರೆ ನೀವುಗಳು ಸಾತ್ವಿಕ ದೇವತೆಗಳನ್ನ ಅಥವಾ ನಿಮ್ದು ಏನ್ ಮಂತ್ರ ನಿಮ್ಗೆ ಯಾರು ಗೈಡ್ ಮಾಡಿರ್ತಾರೋ ಅದರ ಹೇಳಿ. 1ರಿಂದ ಅಥವಾ 41 ಡೇಸಿಂದ 3 ಮಂತ್ ಒಳಗೆ ಯಾರಾದರೂ ಕನ್ಸೀವ್ ಇದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸೊ ಹನುಮಾನ್ ಚಾಲಿಸ ಆಗಿರಬಹುದು, ದುರ್ಗಾ ಸಪ್ತಶತಿ ಆಗಿರಬಹುದು, ಕಾಳಭೈರವ ಆಗಿರಬಹುದು, ಈ ತರ ಹನುಮಾನ್ ಚಾಲಿಸ ಆಗಿರಬಹುದು. ಸೊ ದಯವಿಟ್ಟು ಹೇಳ್ಕೋಬೇಡಿ. ಅಬೋಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹೆವಿ ಹೀಟ್ ಆದಾಗ ಸೊ ಗರ್ಭಪಾತ ಆಗೋ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್. ಈಗ ಗ್ರಹಣದ ಟೈಮಿಂಗ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಸ್ಪರ್ಶ ಕಾಲ ನಮ್ಗೆ 3 ಗಂಟೆ 20 ನಿಮಿಷ. ಓಕೆನಾ. ನೆಕ್ಸ್ಟ್ ಗ್ರಹಣದ ಇನ್ನೇನು ಸ್ಟಾರ್ಟ್ ಆಯ್ತು, ಗ್ರಹಣದ ಆರಂಭ ಕಾಲ ಬಂದು 4 ಗಂಟೆ 34 ನಿಮಿಷ. ನೆಕ್ಸ್ಟ್ ಗ್ರಹಣದ ಮೋಕ್ಷ ಕಾಲ ಬಂದು ಅಂದ್ರೆ ಎಂಡಿಂಗ್ ಸೊ 6:47 PM.
ಚಂದ್ರ ದಶ ಯಾರ್ಯಾರು ನಡೀತಿದೆ ನೀವುಗಳು ಫಾಸ್ಟಿಂಗ್ ಮಾಡೋಕ್ಕೆ ದಶ ಅಂತರ್ದಶ ಏನಾದರೂ ಇದ್ರೆ ಫಾಸ್ಟಿಂಗ್ ಮಾಡಿ. ಸೊ ರೆಕಮೆಂಡ್ ಇಲ್ಲ. ನೀವೇನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಮೆಡಿಸಿನ್ಸ್ ತಗೋತಾ ಇದ್ದೀರಾ, ಸೊ ಅದು ನಿಮ್ಮ ರೊಟೀನ್ ಇದ್ರೆ ಕಂಟಿನ್ಯೂ ಮಾಡಿ. ಅದರ್ವೈಸು ಸೊ ಫಾಸ್ಟಿಂಗ್ ಮಾಡಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಗೋಚಾರದ ಟೈಮಿಂಗ್ಸ್ನ ನಾವು ತಗೊಳ್ಳೋಣ. ಸೊ 6:22 ಬ್ಲಡ್ ಮೂನ್. ಸೊ ಇಲ್ಲಿಂದ ನಮಗೆ ಕ್ರಿಯೇಟ್ ಆಗಿ 6:47 ಒಂದು 25 ನಿಮಿಷಗಳ ಕಾಲ ಸೊ ಹೆವಿ ಇರುತ್ತೆ. ಓಕೆನಾ? ಹೊರಗಡೆ ಬರಬೇಡಿ. ಸೊ ಮೂನ್ ರೇಸಸ್ನ ತಗೋಬೇಡಿ. ಇದೆಲ್ಲ ಬೇಸಿಕ್ ನಾಲೆಡ್ಜ್ ನಿಮಗೆ ಗೊತ್ತಿರೋದ್ರಿಂದ ಪುನಃ ನಾನು ಅದನ್ನು ರಿಪೀಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಕೆಲಸಕ್ಕೆ ಹೋಗಿದ್ದಾರೆ ಅಥವಾ ಕಾಲೇಜಸ್ಗೆ ಹೋಗಿದ್ದಾರೆ, ಆ ಟೈಮಲ್ಲೇ ಬರ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಆಕಾಶನ ನೋಡಬೇಡಿ, ಅಥವಾ ಸ್ಕಾರ್ಪ್ ಏನಾದರೂ ಟೋಪಿ ಏನಾದರೂ ಕವರ್ ಮಾಡ್ಕೊಳ್ಳಿ. ಕ್ಲಿಯರಾ? ಈಗ ಈ ಟೈಮಲ್ಲಿ ಯಾರಾದರೂ ಸಿದ್ಧಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಂತ್ರಗಳನ್ನ ಹೇಳ್ಕೋಬಹುದು. ಅಗೈನ್ ಸೊ ನಿಮ್ಮ ಗುರುಗಳು ಏನು ಗೈಡೆನ್ಸ್ ಮಾಡಿರ್ತಾರೋ ಅದ್ರ ಪ್ರಕಾರ ನೀವು ನೋಡ್ಕೊಳ್ಳಿ. ಬನ್ನಿ, ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ಲಗ್ನದಿಂದ 5 ಮತ್ತು 11ನೇ ಆಕ್ಸೆಸ್, ಬಟ್ 5ನೇ ಮನೆಯಲ್ಲಿ ಈ ಬಾರಿ ಚಂದ್ರಗ್ರಹಣ ನಡೀತಾ ಇರೋದು. ಅದರರ್ಥ ನಿಮ್ಮ ಮಕ್ಕಳ ವಿಚಾರದಲ್ಲಿ ಮೂನ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಚಾರ್ಟಲ್ಲಿ ಮೂನ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನಾನು ಹೇಳಿದ್ದೀನಲ್ಲ 3, 6, 8, 12 ಅಲ್ಲಿದ್ರೆ ಡೆಫಿನೆಟ್ಲಿ ನೆಗೆಟಿವೇ. ಯಾಕೆ ನೆಗೆಟಿವ್? ನಡೀತಾ ಇರೋದು ಗ್ರಹಣ, ಅಲ್ಲಿ ನಡೀತಾ ಇರೋದು ಒಳ್ಳೆ ವಿಚಾರ ಅಲ್ಲ, ಹಾಗಾಗಿ ನೆಗೆಟಿವೇ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಎರಡನೇದು ಸೂರ್ಯ ರಾಶಿ ಆಗಿರೋದ್ರಿಂದ ಸೂರ್ಯ ಕೂಡ ಎಲ್ಲಿದ್ದಾರೆ ಅಂತ ನೀವು ನೋಡ್ಕೋಬೇಕು. ಎಲ್ಲ ಕಾರ್ಮಿಕ್ಸ್, ಸೊ ಕ್ಲಿಯರ್ ಆಗಬೇಕಲ್ಲ, ಕ್ಲೆನ್ಸ್ ಆಗಬೇಕಲ್ಲ. ಈಗ ಜರಡಿ ಹಿಡಿದು ನೀವು ಜರಡಿ ಮಾಡಿದಾಗ ಎಲ್ಲ ವೀಕ್ ಇರೋದೆಲ್ಲ ಬೀಳುತ್ತೆ, ಏನು ಕಾಳುಗಳು. ಸೊ ಹಾಗಾಗಿ ಸ್ಟ್ರಾಂಗ್ ಇರೋದು ಅಥವಾ ಕರ್ಮ ಚೆನ್ನಾಗಿರೋರು ಉಳ್ದೋರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ದಶ ಅಂತರ್ದಶ ಮುಖ್ಯ ಆಗುತ್ತೆ ಇಲ್ಲಿ. ದಶ ಚೆನ್ನಾಗಿದ್ರೆ ಇದು ಇಂಪ್ಯಾಕ್ಟ್ ಕಮ್ಮಿ ಇರುತ್ತೆ, ದಶ ಚೆನ್ನಾಗಿಲ್ಲ ಅಂದ್ರೆ ಇಂಪ್ಯಾಕ್ಟ್ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಓಕೆ. ಈಗ ಮೇಷ ಲಗ್ನಕ್ಕೆ ಲಗ್ನದಿಂದ ಪಂಚಮದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ನೇಮು, ಫೇಮು, ಪವರ್ ಇದರ ರಿಲೇಟೆಡ್, ಅಥವಾ ನಿಮ್ಮ ಚೇರ್ ಶೇಕ್ ಆಗ್ತಾ ಇರ್ಬೋದು. ಆಫೀಸಲ್ಲಿ ಪೊಲಿಟಿಕಲ್ಸ್ ಹೆವಿ ಕಾಣಿಸ್ತಾ ಇದೆ, ಅಥವಾ ಮಕ್ಕಳ ವಿಚಾರದಲ್ಲಿ ಒಂದು ಫೇಮಸ್ ತೋರಿಸ್ತಾ ಇದೆ. ಯಾವ ರೀತಿ? ಡಿಪೆಂಡಿಂಗ್ ಆನ್ ಯುವರ್ ಚಾರ್ಟ್. ಸೊ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಮೇಷ ಲಗ್ನದವರು ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಇದ್ರೆ ಹೆಲ್ತ್ ಕಡೆ ಗಮನ ಕೊಡಿ. ಓವರ್ ಮೆಡಿಸನ್, ಓವರ್ ಡೆಸೇಜ್, ಓವರ್ ನಿದ್ದೆ, ಓವರ್ ಗ್ಲೂಕೋಸ್ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು ಮೇಷ ಲಗ್ನಕ್ಕೆ. ನಿಮ್ಮ ಚತುರ್ಥಾಧಿಪತಿ ಪಂಚಮದಲ್ಲಿ, ತಾಯಿಯ ಆರೋಗ್ಯದಲ್ಲಿ ಏರುಪೇರು, ತಾಯಿಗೂ ನಿಮಗೂ ಎಮೋಷನಲ್ ಬಾಂಡಿಂಗ್ಸ್, ಎಮೋಷನಲ್ ಸ್ಪೀಕ್ಸ್ ಅಥವಾ ಎಮೋಷನಲ್ ಡ್ರಾಮಾಸ್ ಸ್ವಲ್ಪ ನಡೆಯೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಎಲ್ಲರಿಗೂ ಸೇರಿ ರೆಮಿಡಿ ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿವಸ ಎಲ್ಲರೂ ಅಕ್ಕಿ ಡೊನೇಟ್ ಮಾಡಿ. ಎಷ್ಟು kg ಡೊನೇಟ್ ಮಾಡಬೇಕು? ನಿಮ್ಮ ಶಕ್ತಿ ಅನುಸಾರ ಮಿನಿಮಮ್ 1/4 kg ಮೇಲೆ ಇರಬೇಕು. ನೆಕ್ಸ್ಟ್ ಎರಡನೇದು ವೃಷಭಕ್ಕೆ 3ನೇ ಮನೆ ಅಧಿಪತಿ 4ರಲ್ಲಿ ಕೂತ್ಕೋತಾ ಇರೋದ್ರಿಂದ ಖಂಡಿತವಾಗ್ಲೂ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು, ಅಥವಾ ನೇಮು, ಫೇಮು, ಪವರು, ಸೊಸೈಟಿ, ಹಾರ್ಟ್ ರಿಲೇಟೆಡ್ ಸ್ಟಂಟ್ಸ್ ಯಾರಾದರೂ ಹಾಕಿದ್ರೆ, ಹಾರ್ಟ್ ಆಪರೇಷನ್ ಆಗಿದ್ರೆ, ಅಥವಾ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಮನೆಯ ಪಿಲ್ಲರ್ಸ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಸೊ ಇದು ಯಾವುದೇ ಕೆಲಸ ಕಾರ್ಯಗಳಿದ್ರೂ ಹೋಲ್ಡ್ ಮಾಡಿ, ಇದು ಒಳ್ಳೆ ಸಮಯ ಅಲ್ಲ. ಹಾಗೆ ಲ್ಯಾಂಡ್ ಪರ್ಚೇಸ್ ಅಥವಾ ಲ್ಯಾಂಡ್ ಸೇಲ್ ಇದು ಕೂಡ ಸ್ವಲ್ಪ ಚೀಟಿಂಗ್, ಮೋಸ ಆಗುತ್ತೆ. ಆಲ್ರೆಡಿ ಬುಧ ಮಾರ್ಚ್ 26ವರೆಗೂ ರೆಟ್ರೋ ಆಗಿರೋದ್ರಿಂದ ಖಂಡಿತವಾಗೂ ಮೋಸ ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಸಮಾಜದಲ್ಲಿ ದಶ ಚೆನ್ನಾಗಿತ್ತು ಅಂದ್ರೆ, ಮೂನ್ ಚೆನ್ನಾಗಿತ್ತು ಅಂದ್ರೆ ಸಮಾಜದಲ್ಲಿ ಹೊಸದಾಗಿ ಹೆಸರು, ಕೀರ್ತಿ, ಭೂಮ್ ಅಂತ ಒಂದೇ ಸಾರಿ ಗಾಸಿಪ್ ತರ ಆಗುತ್ತೆ. ದಶ ಚೆನ್ನಾಗಿಲ್ಲ ಅಂದ್ರೆ ಅದೇ ರೀತಿ ಕೆಟ್ಟ ಹೆಸರು ಸೊ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. 4th ಹೌಸ್ ಕೇತು, ಡೆಫಿನೆಟ್ಲಿ ವೆಹಿಕಲ್ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಟ್ರಾವೆಲ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಾಯಿ ಅಥವಾ ಸೊ ನಿಮ್ಮ ಸಿಬ್ಲಿಂಗ್ಸ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ನಾವು ಮಿಥುನಕ್ಕೆ ಬರೋಣ. ಲಗ್ನದಿಂದ 3ನೇ ಮನೆಯಲ್ಲಿ 2ನೇ ಮನೆ ಅಧಿಪತಿ. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಲಗ್ನಾಧಿಪತಿ ನಿಮಗೆ ರೆಟ್ರೋ ಆಗಿದ್ದಾರೆ. ಲಗ್ನನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಎಸ್ಪೆಷಲಿ ಮಿಥುನ ಲಗ್ನ ಮತ್ತೆ ಕನ್ಯಾ ಲಗ್ನದವರು, ಅದರಲ್ಲೂ ಮಿಥುನ ಲಗ್ನದವರು, ಬಿಕಾಸ್ ಸೊ ರೆಟ್ರೋ ಆಗಿರೋದು ನಿಮ್ಗೆ ರಾಹು ಜೊತೆ. ಸೊ ಹಾಗಾಗಿ 3ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಅಕ್ಕಪಕ್ಕದವರು, ಸೊ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಆಗಿರಬಹುದು, ಅಥವಾ ನಿಮ್ಮ ಹೆಂಡತಿಯ ತಂದೆಯ ಆರೋಗ್ಯದಲ್ಲಿ, ಅಥವಾ ನಿಮ್ಮ ಮಾವ, ಹೆಣ್ಮಕ್ಳಾದ್ರೂ ಮಾವ ತಗೊಳ್ಳಿ, ಗಂಡ್ಮಕ್ಳಾದ್ರೂ ಮಾವ ತಗೊಳ್ಳಿ, ಸೊ ಇನ್ಲಾಸ್, ಸೊ ಅವರ ಆರೋಗ್ಯದಲ್ಲಿ ಏರುಪೇರು, ಅವ್ರಿಗೂ ನಿಮಗೂ ವಾದ ವಿವಾದ, ಮನಸ್ತಾಪಗಳು, ಕಮ್ಯುನಿಕೇಶನ್ ಪ್ರಾಬ್ಲಮ್ಮು, ನೀವು ಹೇಳೋದೊಂದು ಅವ್ರು ಹೇಳೋದು ಇನ್ನೊಂದು, ಅವ್ರು ಅರ್ಥ ಮಾಡ್ಕೊಳ್ಳೋದು. ಸೊ ಈ ಥರ ಪೇಪರ್ ವರ್ಕಲ್ಲಿ ತುಂಬ ಹುಷಾರಾಗಿರಿ. ಏನು ಅಗ್ರಿಮೆಂಟ್ ಆಗ್ತಾ ಇದ್ದೀರಾ, ಸಿಗ್ನೇಚರ್ ಮಾಡ್ತಾ ಇದ್ದೀರಾ, ಹಾಗಾಗಿ ನೋಡ್ಕೊಳ್ಳಿ. ಸೊ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಎಸ್ಪೆಷಲಿ ಚೆಕ್ ಬೌನ್ಸ್ ಆಗೋದು, ಚೆಕ್ ಕೊಡೋದು ಅಥವಾ ಡಾಕ್ಯುಮೆಂಟ್ಸ್ ಕೊಡೋದು, ಟಿಕೆಟ್ ಬುಕ್ ಆಗಿ ಆಲ್ರೆಡಿ ಕ್ಯಾನ್ಸಲ್ ಆಗೋದು, ಸೊ ಈ ಥರ ತುಂಬಾನೇ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಎಕ್ಸಾಮ್ಸ್ ವಿಚಾರದಲ್ಲೂ ಅಷ್ಟೇ, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗೋದು ತೋರಿಸ್ತಾ ಇದೆ.
ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ. ಎರಡನೇದು ಕರ್ಕ ಲಗ್ನಕ್ಕೆ ಸೊ ಡೆಫಿನೆಟ್ಲಿ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ವಿತ್ ಕೇತು ಜೊತೆ. ಚಾರ್ಟ್ ಅಲ್ಲಿ ದಶ ಚೆನ್ನಾಗಿದ್ದು ಚಂದ್ರ ಚೆನ್ನಾಗಿದ್ರೆ ಗುಡ್. ಚಾರ್ಟ್ ಅಲ್ಲಿ ದಶ ಚೆನ್ನಾಗಿಲ್ಲ, ಚಂದ್ರ ಚೆನ್ನಾಗಿಲ್ಲ, ಬ್ಯಾಡ್. ಸಿಂಪಲ್ ಕಾನ್ಸೆಪ್ಟ್. ಈಗ ಚಂದ್ರ ಲಗ್ನ ಯಾರಿಗಾದ್ರು ಸ್ಕಾರ್ಪಿಯೋ ಇತ್ತು, ಕರ್ಕಾಟಕ ಲಗ್ನದವ್ರಿಗೆ ಚಂದ್ರ ನೀಚ ಇದೆ, ತೊಂದರೆ ಇಲ್ಲ. ಬಟ್ ದಶ ಏನಾದ್ರು ಪ್ರಾಬ್ಲಮ್ ಇದ್ರೆ ಆವಾಗ ಮಾತ್ರನೇ ತೊಂದರೆ. ಸೊ ಸೆಕೆಂಡ್ ಹೌಸ್ ಅಲ್ಲಿ ನಡೀತಾ ಇರೋದ್ರಿಂದ ಹಣದ ವಿಚಾರದಲ್ಲಿ ಮಸ್ಟ್ ಅಂಡ್ ಶುಡ್ ಪ್ಲಾನ್ ಮಾಡ್ಕೊಳ್ಳಿ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಲ್ರೆಡಿ ಗುರು 12ನೇ ಮನೆ ವಿಪರೀತ ಖರ್ಚು, ಒಳ್ಳೆ ರೀತಿಯಲ್ಲಿ ಖರ್ಚು. ಸೊ ಹಾಗಾಗಿ ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಜುವೆಲರಿ ಪರ್ಚೇಸ್ ಮಾಡೋಕ್ಕೆ ಒಳ್ಳೆ ಟೈಮ್ ಅಲ್ಲ. ಬೆಟರ್ 1 ಮಂತ್ ಹೋಲ್ಡ್ ಮಾಡಿ, ಅದಾದ್ಮೇಲೆ ಪರ್ಚೇಸ್ ಮಾಡಿ. ಡೈಮಂಡ್ ಆಗಿರಬಹುದು, ಪ್ಲಾಟಿನಮ್, ವಾಟ್ ಎವರ್. ಸೊ ಜ್ಯುವೆಲರಿಗೆ ಒಳ್ಳೆ ಟೈಮ್ ಅಲ್ಲ. ಬ್ಯಾಂಕಿಂಗ್ ವಿಚಾರದಲ್ಲಿ, ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಕೂಡ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದಾದ್ಮೇಲೆ ಐ ಇನ್ಫೆಕ್ಷನ್ ಆಗೋದು ಅಥವಾ ಡೆಂಟಲ್ ಇನ್ಫೆಕ್ಷನ್ ಆಗೋದು ಬಿಕಾಸ್ ಆಫ್ ಸೆಕೆಂಡ್ ಹೌಸ್. ಸೊ ಹಾಗಾಗಿ ಯಾರಿಗಾದ್ರೆ ಅಸ್ತಮ ಇದ್ರೆ ಇದ್ರ ರಿಲೇಟೆಡ್ ಕೂಡ ನೀವು ಗಮನ ಕಟ್ಕೋಬೇಕಾಗುತ್ತೆ. ವಿಪರೀತ ಬ್ಯಾಕ್ ಟು ಬ್ಯಾಕ್ ಕೋಲ್ಡ್ ಆಗ್ತಾ ಇರುತ್ತೆ, ಕಫ್ ಆಗ್ತಾ ಇರುತ್ತೆ ಅಂದ್ರೆ ಚಾರ್ಟ್ ಅಲ್ಲಿ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ. ಅಂಡ್ ಎರಡನೇ ಮನೆ ಐ ಮೀನ್ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಪ್ಲಸ್ ಕೇತು ಜೊತೆ ಇರೋದ್ರಿಂದ ಸೂರ್ಯನ ಪೊಸಿಷನ್ ನೋಡ್ಕೊಳ್ಳಿ. ಸೂರ್ಯ ನೀಚನ ಉಚ್ಚನ ನಿಮ್ಮ ಜನ್ಮ ಜಾತಕದಲ್ಲಿ ಎಲ್ಲಿದ್ದಾರೆ, D1 D9 ಅಲ್ಲಿ, ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಬಟ್ ಸೆಕೆಂಡ್ ಹೌಸ್ ಅಲ್ಲಿ ನಡೀತಾ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಒಂದು ಎಮೋಷನಲ್ ಡ್ರಾಮಾಸ್, ಅದು ಒಳ್ಳೆ ರೀತಿ ಆಗಿರ್ಬೋದು, ಕೆಟ್ಟ ರೀತಿನೂ ಆಗಿರಬಹುದು. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಳ್ಳೆ ರೀತಿ ಅಗೈನ್ ನಿಮ್ ದಶ, ಕೆಟ್ಟ ರೀತಿ ಅಗೈನ್ ನಿಮ್ ದಶ. ಸೊ ಫೋಕಸ್ ಆನ್ ಯುವರ್ ದಶ. ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಲಗ್ನದಲ್ಲೇ ನಡೀತಾ ಇದೆ ಏನು ಗ್ರಹಣ. ಹಂಗಾಗಿ ಲಗ್ನದಲ್ಲಿ ಚಂದ್ರ 12ನೇ ಮನೆ ಅಧಿಪತಿ. ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಮೈಂಡ್ ಡಿಸ್ಟರ್ಬೆನ್ಸ್, ಸೊ ಸ್ಟ್ರೆಸ್, ಸೊ ಕಂಪ್ಲೀಟ್ ಆಗಿ ಹೆಲ್ತ್ ಹಾಳಾಗೋದು ತೋರಿಸ್ತಿದೆ. ಬಿ ಕೇರ್ಫುಲ್. ನಿಮ್ಮ ವ್ಯಕ್ತಿತ್ವ ಹಾಳಾಗುವ ಅಥವಾ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ನಡೆಯುವ ಸಾಧ್ಯತೆ. 7th ಹೌಸ್ ಅಲ್ಲಿ ರಾಹು ಬೇರೆ. ಸೊ ಪಬ್ಲಿಕ್ ಇಂದ ಮೋಸ ಅಥವಾ ಪಬ್ಲಿಕ್ ಇಂದ ಚೀಟಿಂಗ್. ಹಾಗಾಗಿ ನೋಡ್ಕೊಳ್ಳಿ. ಯಾವುದೇ ಹೊಸ ರೀತಿಯ ಬಿಸ್ನೆಸ್ಗೆ, ಅಟ್ಲೀಸ್ಟ್ ಮ್ಯಾರೇಜ್ ವಿಚಾರ ಆಗಿರಬಹುದು, ಡಿವೋರ್ಸ್ ವಿಚಾರ ಆಗಿರಬಹುದು, ಹೊಸ ರೀತಿಯ ಬಿಸ್ನೆಸ್ ವಿಚಾರ ಆಗಿರಬಹುದು, ಬೆಟರ್ ಏಪ್ರಿಲ್ ವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಒಳ್ಳೆ ಸಮಯ ಇಲ್ಲ ನನ್ಗೆ ಗೊತ್ತು, ನಾ ಮಾಡ್ತೀನಿ ಅಂದ್ರೆ ದಶ ಚೆನ್ನಾಗಿದ್ರೆ ಮಾಡ್ಕೊಳ್ಳಿ. ಸೊ ಹಾಗಾಗಿ ಫೋಕಸ್ ಆನ್. ಸೊ ಓವರ್ ಕನ್ಫ್ಯೂಷನ್ನು ಹಾಗೆ ಹೆವಿ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ, ಅದೊಂಚೂರು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 12th ಲಾರ್ಡ್ ಲಗ್ನದಲ್ಲಿ ಇರೋದ್ರಿಂದ ನಿಮಗೋಸ್ಕರನೇ ಖರ್ಚು. ಅದರರ್ಥ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸ್ಮಾಲ್ ಆಕ್ಸಿಡೆಂಟ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ತೋರಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಟ್ರಾವೆಲ್ ಮಾಡುವಾಗ ಬಿ ಕೇರ್ಫುಲ್ ಆಗಿರಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಗ್ರಹಣದ ಇಂಪ್ಯಾಕ್ಟ್. ನೆಕ್ಸ್ಟ್ ಕನ್ಯಾ ಲಗ್ನಕ್ಕೆ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಯಾರಿದ್ದೀರಾ, ಅಥವಾ ಇಂಡಿಯಾ ಬಿಟ್ಟು ಹೊರಗಡೆ ಹೋಗಿ ಸೆಟ್ಲ್ ಆಗೋರು, ಅಥವಾ ಇಂಡಿಯಾದಿಂದ ಹೊರಗಡೆ ದೇಶದಿಂದ ಇಂಡಿಯಾಗೆ ಬಂದು ಸೆಟ್ಲ್ ಆಗೋರು ಪ್ಲಾನ್ ಮಾಡ್ಕೊಳ್ಳಿ. 11ನೇ ಮನೆ ಅಧಿಪತಿ 12ರಲ್ಲಿ. ಫ್ರೆಂಡ್ಸ್ ಇಂದ ಹಣ ಮೋಸ ಅಥವಾ ಸಿಬ್ಲಿಂಗ್ಸ್ ಇಂದ ಹಣ ಮೋಸ, ಅಕ್ಕ ಅಥವಾ ಅಣ್ಣನ ಕಡೆಯಿಂದ ನೀವು ಕೊಡೋ ಇನ್ವೆಸ್ಟ್ಮೆಂಟ್ ಲಾಸು. ಮತ್ತೆ ಯಾವುದೇ ರೀತಿಯ ಹೊಸ ಇನ್ವೆಸ್ಟ್ಮೆಂಟ್ ಬೇಡ. ಯಾಕೆಂತ ಹೇಳಿದ್ರೆ 12th ಲಾರ್ಡ್ ಅಗೈನ್ ಇಂದ 6th ಹೌಸ್ ಇಂದ ಟ್ರಾನ್ಸಿಟ್. ಸೊ ದರ್ ಇಸ್ ಎ ಇಶ್ಯೂಸ್ ಆರ್ ಚೀಟಿಂಗ್ಸ್. ಸೊ ಹಾಗಾಗಿ ಹಾಸ್ಪಿಟಾಲಿಟಿ ವರ್ಕ್ ಮಾಡ್ತಾ ಇರೋರು, ಜೈಲುಗಳಲ್ಲಿ ನೇವಿನಲ್ಲಿ ವರ್ಕ್ ಮಾಡ್ತಿರೋರು, ಇದೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಭ್ರಮೇಲಿ ನಿಮ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಿ ಇಷ್ಟು ದುಡ್ಡು ಬರುತ್ತೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅಥವಾ ಈ ಟ್ರೀಟ್ಮೆಂಟ್ ತಗೊಳ್ಳಿ, ಫುಡ್ ಮೂನ್ ಇಸ್ ದ ಕಾರಕ ಫಾರ್ ಫುಡ್ ಆಲ್ಸೋ ಅಲ್ವಾ. ಸೊ ಈ ನ್ಯೂಟ್ರಿಷನ್ ಫುಡ್ ತಗೊಳ್ಳಿ. ಸೊ ಈ ತರ ಎಲ್ಲಾನು ನಿಮ್ಗೆ ರಾಂಗ್ ಗೈಡೆನ್ಸ್ ಸಿಗುವ ಸಾಧ್ಯತೆ ಇದೆ. ಬಿ ಕೇರ್ಫುಲ್. ಅಥವಾ ಅದರಿಂದ ಲಾಸ್ 12th ಹೌಸ್. ಹಾಗಾಗಿ ಸೊ ಬಿ ಕೇರ್ಫುಲ್. ಸೊ ಹಾಗೆ ನಿಮ್ಗೆ ಏನಾದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇತ್ತು, ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ಲೈಕ್ ನಿಮ್ದು ಪಾಸ್ಪೋರ್ಟ್ ಮಿಸ್ ಆಗೋದು ಅಥವಾ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮಿಸ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಜಸ್ಟ್ ಫೋಕಸ್ ಆನ್ ದಟ್. ನೆಕ್ಸ್ಟ್ ಲಿಬಿರಾ. ಸೊ ತುಲಾ ಲಗ್ನಕ್ಕೆ 11ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇರೋ ಜಾಬ್ನ ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡೋದು, ಅಥವಾ ಇರೋ ಬಿಸ್ನೆಸ್ನ ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡೋದು. ಯಾರೋ ಫ್ರೆಂಡ್ಸ್ ಇಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಅಲ್ಲಿ ಮಾಡಿ, ಈ ಜಾಬ್ ಬಿಟ್ಬಿಡಿ. ಸೊ ಈ ತರ ನಿಮ್ ತಲೆಗೆ ಹುಳ ಬಿಟ್ಟು ಇರೋ ಜಾಬು ಹೋಗಿ ಮತ್ತೆ ಆ ಜಾಬ್ ಬರಕ್ಕೆ ಇನ್ನೊಂದು 6 ತಿಂಗಳಾಗಿ EMI ಹಾಕೊಂಡು ಇಲ್ಲಿ ಪ್ರಾಬ್ಲಮ್ಸ್ ಮಾಡ್ಕೊಂಡು, ಸೊ ಇದೆಲ್ಲ ತೋರಿಸ್ತಾ ಇದೆ. ಬೆಟರ್ ಜಾಬ್ ಚೇಂಜ್ ಮಾಡಬೇಡಿ. ಅಂಡ್ 10th ಹೌಸ್ ಆಲ್ರೆಡಿ, ಸಾರಿ 11th ಹೌಸ್, 10th ಲಾರ್ಡ್ ಇನ್ 11th ಹೌಸ್ ಆಲ್ರೆಡಿ. ಸೊ ಯಾರನ್ನ ನಂಬಿ ನಿಮ್ ಜಾಬ್ನ ಅವ್ರಿಗೆ ಬಿಟ್ಕೊಡೋದು, ಅಥವಾ ಈ ಸಿಂಪತಿ ಅಥವಾ ಇದೇನು ಹೆಲ್ಪಿಂಗ್ ನೇಚರ್ ಹೆವಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಪ್ರಾಪರ್ಟಿ ವಿಚಾರದಲ್ಲಿ ಬಿ ಕೇರ್ಫುಲ್. ತಂದೆ ಜೊತೆ ಸ್ವಲ್ಪ ವಾದ ವಿವಾದ ಆಗುವ ಸಾಧ್ಯತೆ, ಸ್ವಲ್ಪ ಬಿ ಕೇರ್ಫುಲ್ ಆಗಿ ಇರಿ. ಸೊ 11th ಹೌಸ್ ಅಲ್ಲಿ. ನೆಕ್ಸ್ಟ್ ಸ್ಕಾರ್ಪಿಯೋ. ಸೊ ವೃಶ್ಚಿಕ ಲಗ್ನದವರಿಗೆ 10ನೇ ಮನೆಯಲ್ಲಿ 9ನೇ ಮನೆ ಅಧಿಪತಿ ಆಲ್ರೆಡಿ ಬಾಧಕ ಇವ್ರಿಗೆ ಚಂದ್ರ. ಅದ್ರ ಜೊತೆಗೆ ಇಲ್ಲಿ ಯಾರು 9ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಕೇತು ಜೊತೆ. ಸೊ ನಿಮಗೂ ಕೂಡ ಸೊ ಜಾಬ್ ವಿಚಾರವಾಗಿ ಟ್ರಾನ್ಸ್ಫರ್ ಈ ತರ ಏನಾದ್ರು ಯಾರಾದ್ರೂ ಹಣ ಕೇಳಿದ್ರೆ 4th ಹೌಸ್ ಅಲ್ಲಿ ರಾಹು. ಥ್ರೂ ಗೌರ್ಮೆಂಟ್ ಯಾರಿಗಾದ್ರೂ ಹಣ ಕೊಡ್ತಾ ಇದ್ದೀರಾ, ಲೀಗಲಿ ಇಲ್ಲಿಗಲಿ ಬ್ಲಾಕ್ ಆಗುತ್ತೆ, ಲಾಕ್ ಆಗುತ್ತೆ. ಡಿಪ್ರೆಷನ್, ಜಾಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಬೇಜಾರು, ಅಥವಾ ನೇಮ್ ಫೇಮ್ಗೆ ಧಕ್ಕೆ.
ಸೊ ಲೈಫೇ ಬೇಡ ಅನ್ನೋ ಥಾಟು, ಸೊ ವಿಪರೀತ ಹೆಲ್ತ್ ಇಶ್ಯೂಸ್, ಹೆಡೇಕ್ಸ್, ಸೊ ಈ ಥರ ಎಲ್ಲ ತೋರಿಸ್ತಾ ಇದೆ. ಸೊ ಡಿಪ್ರೆಷನ್, ಓವರ್ ಆಲ್ ಎಲ್ಲರಿಗೂ ಡಿಪ್ರೆಷನ್ ಬರುವ ಸಾಧ್ಯತೆ, ಅಥವಾ ಥಾಟ್ ಅಥವಾ ಡಿಸಿಷನ್ ಮೇಕಿಂಗ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹಾಗಾಗಿ ಇದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಫೋಕಸ್ ಆನ್ ಯುವರ್ ನೇಮ್, ಫೇಮ್, ಪಬ್ಲಿಕ್ ಇಮೇಜ್, ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳಿ ಯಾರಾದ್ರೂ ಹಣ ಕೇಳ್ತಾರೆ, ದಯವಿಟ್ಟು ಕೊಡಬೇಡಿ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್, ಸೊ ಧನುರ್ ಲಗ್ನಕ್ಕೆ 9ನೇ ಮನೆಯಲ್ಲಿ ಗ್ರಹಣ. ಅದರರ್ಥ ಭಾಗ್ಯಾಧಿಪತಿಯಲ್ಲಿ ಅಂದ್ರೆ, ಸೊ ಈ ಒಂದು ಗ್ರಹಣದಿಂದ ನಿಮ್ಗೆ ಲಕ್ ಟರ್ನ್ ಆಗ್ಬೋದು, ಲಕ್ಕು ಕೈಗೆ ಕೊಡ್ಬೋದು. ದಶ ಚೆನ್ನಾಗಿದ್ರೆ ಲಕ್ ಟರ್ನ್ ಆಗುತ್ತೆ, ದಶ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್ ಆಗುತ್ತೆ. ಸೊ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಲ್ರೆಡಿ ತಂದೆಗೆ ಏನಾದ್ರು ನಿಮ್ಮಿಂದ ಖರ್ಚು ಅಥವಾ ಅವ್ರದ್ದೇನೋ ಕಾರ್ಯಗಳು ನೀವು ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಫೇವರಬಲ್ ಟೈಮು. ನೆಕ್ಸ್ಟ್, ತಂದೆ ಆರೋಗ್ಯದಲ್ಲಿ ಅಥವಾ ಟೀಚರ್ಸ್ ಅಥವಾ ಸ್ಕೂಲು, ಕಾಲೇಜ್, ಈ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಇವ್ರುಗಳ ಜೊತೆ ನಿಮ್ದು ವಾದ ವಿವಾದ, ನಿಮ್ಮ ಮಕ್ಳಿಗೆ ಏನಾದ್ರು ಜಾಯಿನ್ ಮಾಡಿಸುವಾಗ ಅವ್ರ ಟೀಚರ್ಸು, ಅವ್ರ ಪ್ರಿನ್ಸಿಪಲ್ಸು, ಸೊ ಈ ತರ ಅವ್ರುಗಳಿಂದ ಅಥವಾ ನಿಮ್ಮಿಂದ ಅವ್ರಿಗೆ ಸೊ ಲೈಕ್ ಕಸಿ ಬಿಸಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಬಿ ಕೇರ್ಫುಲ್. ಕ್ಲಾರಿಟಿ ಇರಲಿ ಯಾವುದೇ ಪ್ರತಿಯೊಂದು ವಿಚಾರದಲ್ಲಿ. ಚಂದ್ರ ನಿಮ್ಗೆ ಅಷ್ಟಮಾಧಿಪತಿ ಕೂಡ. ಸೊ ಪ್ರಾಪರ್ಟಿ ರಿಲೇಟೆಡ್, ಪಿತರಾಜಿತ ಆಸ್ತಿ, ಮದರ್ ರಿಲೇಟೆಡ್ ಆಸ್ತಿ ಅಥವಾ ಇನ್ಲಾಸ್ ಆಸ್ತಿ, ಪ್ರಾಪರ್ಟಿ ರಿಲೇಟೆಡ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್, ಅದು ಥ್ರೂ ಗೌರ್ಮೆಂಟ್ ಆಗಿರ್ಬೋದು, ಥ್ರೂ ನಾರ್ಮಲ್ ಆಗಿರ್ಬೋದು, ಬಿ ಕೇರ್ಫುಲ್. ಇಟ್ಸ್ ನಾಟ್ ಎ ಫೇವರಬಲ್ ಟೈಮ್. ಜಸ್ಟ್ ಫೋಕಸ್ ಆನ್ ಯುವರ್ ಹೆಲ್ತ್, ಬಿಕಾಸ್ ಅಷ್ಟಮಾಧಿಪತಿ ಕೂಡ ಮೂನ ಆಗಿರೋದ್ರಿಂದ. ನೆಕ್ಸ್ಟ್ ನಿಮ್ಗೆ ಮಕರ. ಅಷ್ಟಮದಲ್ಲಿ ಚಂದ್ರಗ್ರಹಣ, ಡೆಫಿನೆಟ್ಲಿ ಇದು ಮಕರದವರು ಎಸ್ಪೆಷಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಆಲೋಚನೆ ಮಾಡಿ. ಮಕರ, ಎಸ್ಪೆಷಲಿ ಮಕರದವ್ರದ್ದು. ಸೊ ಖಂಡಿತವಾಗ್ಲೂ ಮಕರದವರು ಬಿ ಕೇರ್ಫುಲ್. ಯಾವ ಡಿಸಿಷನ್ ಇನ್ನೊಂದು 3 ಮಂತ್ ತಗೋಬೇಡಿ, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಫೋಕಸ್ ಆನ್, ಸೊ ಹೆಲ್ತ್ ಕಡೆ ಗಮನ ಕೊಡಿ. ಪೈಲ್ಸು, ಪಿಸ್ತೂಲ್, ಯಾರಾದರೂ ಸರ್ಜರಿ ಏನಾದರೂ ಇದ್ರೆ ನೋಡಿ. ಡಿಪ್ರೆಷನ್ ಹೋಗುವ ಅವಶ್ಯಕತೆ ಇದೆ. ತಾಯಿ ಆರೋಗ್ಯದಲ್ಲಿ ಗಮನ ಹರಿಸಿ. ಗೌರ್ಮೆಂಟ್ ಇಂದ ಮೋಸ ಹೋಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಯಾವುದೇ ಗುರುಗಳನ್ನ, ಸ್ಪಿರಿಚುಯಾಲಿಟಿ ಗುರುಗಳನ್ನ ಮೀಟ್ ಮಾಡೋಕೆ ಮುಂಚೆ, ಅವ್ರನ್ನ ನಂಬಿ ಎಲ್ಲ ನೀವು ಹೇಳುವ ಮುಂಚೆ ಬಿ ಕೇರ್ಫುಲ್, ಎಚ್ಚರಿಕೆಯಿಂದ ಇರಿ, ಗುರು ರೆಟ್ರೋಗ್ರೇಡ್ ಮುಗಿಯೋವರೆಗೂ. ಸೊ ಹಾಗಾಗಿ ಅಷ್ಟಮದಲ್ಲಿ ಗ್ರಹಣ ಖಂಡಿತವಾಗ್ಲೂ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಬಟ್ ಯಾವತ್ತಿದ್ರು ಅಷ್ಟಮನೆ. ಸೊ ಯಾರಿಗೂ ಪೆಟ್ ಮಾಡ್ಕೊಂಡು ಕಣ್ಣೀರು ಹಾಕೋದು ಡೆಫಿನೆಟ್ಲಿ ಇಷ್ಟ ಇಲ್ಲ. ಮೋಸ ಹೋಗುವ ಸಾಧ್ಯತೆ, ಮೋಸಗಳು. ಸೊ ಎಸ್ಪೆಷಲಿ ಮಕರ ಲಗ್ನದವರು ಮದುವೆ ವಿಚಾರವಾಗಿ 7th ಲಾರ್ಡ್ ಕೂಡ ಆಗಿರೋದ್ರಿಂದ ಮದುವೆ, ಬಿಸ್ನೆಸ್ ಅಲ್ಲಿ ಮೋಸ, ಮದುವೆನಲ್ಲಿ ಮೋಸ, ಪಬ್ಲಿಕ್ ಇಂದ ಮೋಸ, ಪಬ್ಲಿಕ್ ಅಲ್ಲಿ ಯಾರೋ ಸಿಗೋ ವ್ಯಕ್ತಿಗಳಿಂದ ಮೋಸ. ಸೊ ಹಾಗಾಗಿ ಬಿ ಕೇರ್ಫುಲ್. ನಾಟ್ ಎ ಫೇವರಬಲ್ ಟೈಮ್, ವೆರಿ ಬ್ಯಾಡ್ ಇವ್ರಿಗೆ. ದಶ ಚೆನ್ನಾಗಿದ್ದು, ಮೂನ್ ಚೆನ್ನಾಗಿದ್ರೆ ಮೀಡಿಯಂ, ಅದರ್ವೈಸ್. ನೆಕ್ಸ್ಟ್, ಕುಂಭ. ಸೊ ಕುಂಭದವ್ರಿಗೆ 6ನೇ ಮನೆ ಅಧಿಪತಿ 7ರಲ್ಲಿ. ನೀವು ಕೂಡ ಯಾವುದೇ ಬಿಸ್ನೆಸ್ ಸದ್ಯಕ್ಕೆ ಬೇಡ. ಹಾಗಾಗಿ ಸೊ ಹೊಸದಾಗಿ ಲೋನ್ ಅವಶ್ಯಕತೆ ಸದ್ಯಕ್ಕಂತೂ ತಗೋಬೇಡಿ, ಪ್ರಾಬ್ಲಮ್ ಆಗುತ್ತೆ ಲೋನ್ ವಿಚಾರವಾಗಿ. ಸೊ ಅದಾದ ನಂತರ ನಿಮಗೆ ಮದುವೆ ವಿಚಾರವಾಗಿ ಪ್ರಪೋಸಲ್ಸ್ ಯಾವ್ದಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ಫೇಕ್ ತೋರಿಸ್ತಾ ಇದೆ, ಎಮೋಷನಲ್ ಡ್ರಾಮಾಸ್. ಹಾಗಾಗಿ ನೆಕ್ಸ್ಟ್, ಜಾಬ್ ರಿಲೇಟೆಡ್, ವರ್ಕಿಂಗ್ ಪ್ಲೇಸ್ ಹತ್ರ ಸ್ವಲ್ಪ ಎಮೋಷನಲಿ ಅಥವಾ ಚೀಟಿಂಗ್ ಅಥವಾ ಡಿಲೇ ಇನ್ ದ ಜಾಬ್, ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಲಿಟಿಗೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಇದು ಒಳ್ಳೆ ಟೈಮ್ ಅಲ್ಲ. ಸೊ ಬೆಟರ್ ಹೋಲ್ಡ್ ಮಾಡಿ. ಸೊ ಯಾವುದೇ ಒಂದು ಗೆ ನೀವು ಅಟೆಂಡ್ ಆಗೋದು ಈ ಟೈಮಲ್ಲಿ ಫೇವರಬಲ್ ಇಲ್ಲ. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಹೆಚ್ಚು ಕೊಡಿ. ಹಾಗೆ ಮೆಡಿಸನ್ ಏನಾದರೂ ಹೆವಿ ತಗೋತಾ ಇದ್ದೀರಾ, ಡೋಸೇಜಸ್ ಏನಾದರೂ ಹೆಲ್ತ್ ರಿಲೇಟೆಡ್ ಅಂತ ಹೇಳಿದ್ರೆ ಸ್ವಲ್ಪ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಈ ಪೀರಿಯಡ್ ಆಫ್ ಟೈಮು ಅಷ್ಟೊಂದು ಫೇವರಬಲ್ ಇಲ್ಲ ಯಾರಿಗೆ, ಕುಂಭ ಲಗ್ನದವರಿಗೆ. ಮದುವೆ ಅಂತೂ ಸದ್ಯಕ್ಕೆ ಬೇಡ. ಮೋಸದ ಮದುವೆ ಅಥವಾ ಭ್ರಮೆಯ ಮದುವೆ ಆಗುತ್ತೆ. ಫ್ಯೂಚರಲ್ಲಿ 2-3 ವರ್ಷ ಆದ್ಮೇಲೆ ಅದು ಡಿವೋರ್ಸ್ ಅಥವಾ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಬೆಟರ್ ಹೋಲ್ಡ್ ಮಾಡಿ. ನೆಕ್ಸ್ಟ್, ನಿಮ್ಗೆ ಏನಾದ್ರು ಮ್ಯಾಚ್ ಮೇಕಿಂಗ್ ಬಂದಿದೆ ಅಂದ್ರೆ ಗುರು ರೆಟ್ರೋ ಮುಗಿದ್ಮೇಲೆ ನೀವು ಸ್ಟಾರ್ಟ್ ಮಾಡಿ, ಅದ್ರಲ್ಲೇನು ತೊಂದರೆ ಇಲ್ಲ. ಗುರು ರೆಟ್ರೋ ಮುಗಿಯೋವರೆಗೂ ಅದೇ 11ನೇ ತಾರೀಕು ಅಟ್ಲಿ ಇದರರ್ಥ. ಸೊ ಒಂದು 19th ವರೆಗೂ ವೆಯ್ಟ್ ಮಾಡಿ, ಮಾರ್ಚ್ 19th, ಆಮೇಲೆ ನೀವು ಫೋಕಸ್ ಮಾಡಿರ. ಸೊ 7th ಹೌಸಲ್ಲಿ ನಡೀತಾ ಇರೋದ್ರಿಂದ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಬೇಡ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ, ಪಬ್ಲಿಕ್ ಇಂದ ಯಾವ್ದಾದ್ರು ಲೋನ್ ತಗೊಳ್ಳೋದು, ಲೋನ್ ಕೊಡೋದು ಬೇಡ, ಹಣ ವ್ಯವಸ್ಥೆ ಬೇಡ. ಹೆಲ್ತ್ ಕಡೆ ಗಮನ ಕೊಡಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ನೆಕ್ಸ್ಟ್ ನಾವು ಫೈನಲ್ ಆಗಿ ಮೀನ ಲಗ್ನಕ್ಕೆ ಬರೋಣ. ಲಗ್ನದಲ್ಲಿ ಶನಿ ಆಲ್ರೆಡಿ ಆರ್ಥೆಟಿಕ್ಸ್, ಹೆಲ್ತ್ ಇಶ್ಯೂಸು, ಸ್ಲೋ ಬ್ಯಾಕ್ ಪೈನ್ ಇದೆಲ್ಲ ಇದೆ. ಯಾರಿಗೆ ದಶ ಚೆನ್ನಾಗಿಲ್ಲ ಅವ್ರಿಗೆ, ಎಲ್ಲರಿಗೂ ಬರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್, 6ನೇ ಮನೆಯಲ್ಲಿ ಚಂದ್ರ ಗ್ರಹಣ ವಿತ್ ಕೇತು. ಲಾಯರ್ಸು, ಜಡ್ಜ್ಗಳು, CA ರಿಲೇಟೆಡ್ ವರ್ಕ್ ಮಾಡೋರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಖಂಡಿತವಾಗ್ಲೂ ಇರೋ ಜಾಬ್ನ ಬಿಟ್ಟು ಚೇಂಜ್ ಮಾಡೋ ಥಾಟ್ ಮಾಡ್ಕೋಬೇಡಿ. 5ನೇ ಮನೆ ಆಲ್ರೆಡಿ ನೇಮ್ ಆಫ್ ಫೈನ್ಗೆ ಧಕ್ಕೆ ಬರುವ ಸಾಧ್ಯತೆ ಇದೆ. ಅದರರ್ಥ ಮಕ್ಕಳ ಆರೋಗ್ಯದಲ್ಲಿ ಗಮನ ಕೊಡಿ. ಸೊ ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರೋರು ಬಿ ಕೇರ್ಫುಲ್ ಆಗಿ, ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಚೀಟಿಂಗ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಚಂದ್ರ ಎಲ್ಲಿದ್ದಾರೆ ನೋಡಿ, ಹಾಗೆ ನಿಮ್ಮ ದಶ ಏನು ನಡೀತಿದೆ ಅಂತ ನೀವು
ನೋಡಿ ರೆಮಿಡೀಸ್ ಮಾಡ್ಕೊಳ್ಳಿ. ರೆಮಿಡೀಸ್ ಮಸ್ಟ್ ಅಂಡ್ ಶುಡ್ ತುಂಬಾ ಇಂಪಾರ್ಟೆಂಟ್. ಇದು ಬಲ್ಕಲ್ಲಿ ಹೇಳಿರೋದು ಒಂದು ರೆಮಿಡಿ, ಬಟ್ ನಿಮ್ಮ ಜನ್ಮ ಜಾತಕಕ್ಕೆ ಸೊ ಬೇರೆ ರೆಮಿಡೀಸ್ ಇರುತ್ತೆ, ಆ ರೆಮಿಡೀಸ್ನ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ, ಯಾರ್ಯಾರು ಪರ್ಲ್ ಹಾಕಿದ್ದೀರಾ, ಪರ್ಲ್ ಸ್ಟೋನ್ ಯಾರ್ಯಾರು ಹಾಕಿದ್ದೀರಾ, ಈ 2-3 ಡೇಸ್ ತೆಗೆದುಬಿಡಿ. 2ನೇ ತಾರೀಕು ತೆಗೆದುಬಿಡಿ. ಸೊ 5ನೇ ತಾರೀಕು ಇಲ್ಲ 6ನೇ ತಾರೀಕು ಹಾಕ್ಕೊಳ್ಳಿ. ಅಲ್ಲಿವರೆಗೂ ಸೊ ಇದನ್ನ ರಿಮೂವ್ ಮಾಡಿ. ಓಕೆನಾ? ಎನರ್ಜಿ ಕೊಡಿ, ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಫಿಲ್ ಮಾಡಿ ಇದಕ್ಕೆ. ನನ್ನ ARR ಅಸ್ಟ್ರಾಲಜಿ ಚಾನಲಲ್ಲಿ ಸ್ಟೋನ್ಸ್ಗೆ ಹೆಂಗೆ ಎನರ್ಜಿ ತುಂಬೋದು ಅಂತ ಹೇಳಿದ್ದೀನಲ್ವಾ, ಅಲ್ಲಿ ಹೋಗಿ ಚೆಕ್ ಮಾಡಿ. ವಿಡಿಯೋ ಇರುತ್ತೆ ಕಂಪ್ಲೀಟಾಗಿ, ಪ್ರತಿ ಒಂದು ಸ್ಟೋನ್ಗೂ ನಾನು ರೆಮಿಡಿ ಕೊಟ್ಟಿದ್ದೀನಿ, ಅಲ್ಲೋಗಿ ನೋಡಿ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಈ ವಿಡಿಯೋದಲ್ಲಿ. ಯಾವಾಗಲಾದರೂ ಗ್ರಹಣ ಫಿಕ್ಸ್ಡ್ ಸೈನ್ಸಲ್ಲಿ ಏನಾದರೂ ನಡೆಯುತ್ತಲ್ವಾ, ಸೊ ಅದರ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಬಾರಿ ಫಿಕ್ಸ್ಡ್ ರಾಶಿ ಯಾವುದು ಅಂದರೆ ಸ್ಥಿರ ರಾಶಿ ಸಿಂಹ ರಾಶಿ ಅಲ್ವಾ, ಇಲ್ಲಿ ಗ್ರಹಣ ನಡೀತಿರೋದು. ಮಿನಿಮಮ್ 41 to 3 ಮಂತ್ ಇದ್ದೇ ಇರುತ್ತೆ. 41 days to 3 ಮಂತ್. ಸೊ ಹಾಗಾಗಿ ಬಿ ಕೇರ್ಫುಲ್. ಯಾರು ಕೇರ್ಫುಲ್ ಆಗಿರಬೇಕು? ದಶ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಲ್ಲ ಇವರುಗಳು. ನಿಮ್ಮ ಮಕ್ಕಳಿಗೂ ನಡೀತಿದ್ರು ನೀವು ಚಾರ್ಟ್ನ ನೋಡಿಸಿ ರೆಮಿಡೀಸ್ನ ಮಾಡ್ಕೊಳ್ಳಿ. ಸೊ ಇದಿಷ್ಟು ವಿಚಾರ ಈ ಒಂದು ಗ್ರಹಣದ ಇಂಪ್ಯಾಕ್ಟ್. ನಿಮ್ಮ ವೈಯಕ್ತಿಕ ಜಾತಕ D1, D9, D10 ಮೂರು ಪ್ರಕಾರ ನಿಮ್ಗೆ ಏನು ಪ್ರಶ್ನೆ ಇದೆ, ಏನು ನಾನು ರೆಮಿಡಿ ಮಾಡ್ಕೋಬೇಕು, ಸೊ ನಂಬಿಕೆ ಜ್ಯೋತಿಷದ ಮೇಲೆ ಇದ್ರೆ ಮಾತ್ರ ಮಾಡಿ. ಹಾಗೆ ನನ್ನ ಚಾನಲ್ ಮೇಲೆ ಅಥವಾ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ, ನಂಬಿಕೆ ಇದ್ರೆ ಮಾತ್ರ ಕನ್ಸಲ್ಟ್ ಮಾಡಿ, ಇಲ್ಲಾಂದರೆ ದಯವಿಟ್ಟು ಮಾಡಬೇಡಿ. ಸೊ ಯಾರಿಗೆ ನಂಬಿಕೆ ಇಲ್ಲೋ ಅವ್ರಿಗೆ ರೆಮಿಡೀಸ್ ವರ್ಕ್ ಆಗೋದಿಲ್ಲ. ಯಾರು ನಂಬಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಫಸ್ಟ್, ಸೆಕೆಂಡು ಈ ಚಾನಲ್ ಅಥವಾ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಇವ್ರು ಗೈಡ್ ಮಾಡ್ತಾರೆ, ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳಿ ಬರೋ ಹಾಗಿದ್ರೆ ಕನ್ಸಲ್ಟ್ ತಗೊಳ್ಳಿ. ತುಂಬ ಜನಕ್ಕೆ ಒಳ್ಳೇದಾಗಿದೆ, ಅದು ಬೇರೆ. ನಾನು ಎಲ್ಲಾನು ಯೂಟ್ಯೂಬಲ್ಲಿ ಸ್ಪ್ರೆಡ್ ಮಾಡೋ ಅಥವಾ ಐ ಆಮ್ ನಾಟ್ ಎ ಮರ್ಕ್ಯುರಿ ಆಸ್ಟ್ರಾಲಜರ್. ನಾನು ನಿಮ್ಗೆ ಹೇಳಿದ್ದೀನಿ, ನಾನು ರಾಹು ಮತ್ತು ಮರ್ಕ್ಯುರಿ ಆಸ್ಟ್ರಾಲಜರ್ ಎಲ್ಲ ಕಂಪ್ಲೀಟ್ಲಿ ಸ್ಯಾಟರ್ನ್ ಜುಪಿಟರ್ ಪರ್ಸನ್ ಆಗಿರೋದ್ರಿಂದ ನಾನು ಈ ಥರ ಪ್ರತಿಯೊಂದು ನಿಮಗೆ ವಿಡಿಯೋ ಹಾಕೋಕ್ಕಾಗಲ್ಲ. ಇವ್ರಿಗಿದಾಯಿತು ಅಂತ. ಯಾರು ನನ್ನ ಕಡೆಯಿಂದ ಪ್ರಿಡಿಕ್ಷನ್ ತಗೊಂಡು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅಥವಾ ಅವ್ರಿಗೇನು ಆಗದೇ ಇರಲಿ, ಅವರು ನಿಮಗೆ ಹೇಳಬೇಕು. ಅವ್ರಿಗೆ ಹೇಳಬೇಕು ಅಂದರೆ ಟೈಮ್ ಬರುತ್ತೆ, ಎಲ್ಲರೂ ಮೀಡಿಯಮಿಂದ ಬರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವಾಗ ರಿಸಲ್ಟ್ ಬರುತ್ತೆ. ಯಾರೋ ಹೇಳಿದ್ದನ್ನ ಕೇಳೋದಕ್ಕಿಂತ ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಬೇಕು ಅಂದರೆ ನೀವೇ ಕನ್ಸಲ್ಟ್ ಮಾಡಬೇಕು, ನೀವು ರೆಮಿಡೀಸ್ ಮಾಡಬೇಕು. ವರ್ಕ್ ಆಗಲಿಲ್ವಾ ಅವಾಗ ಪ್ರಶ್ನೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನೋಡ್ತೀರಾ ಮಾಡ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟು ಯುಗಾದಿ ಹಬ್ಬದ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಲಗ್ನಗಳ ಪ್ರಕಾರ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಟ್ ಏನೇ ಆದರೂ ನಿಮ್ಮ ದಶ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜನ್ಮ ಜಾತಕ, ನಿಮ್ಮ ದಶ. ಈ ಗೋಚಾರದಲ್ಲಿ ಬರೋದು ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.